ನಮಸ್ತೆ ಫ್ರೆಂಡ್ಸ್, ಬನ್ನಿ ನೋಡಿ 8 ಗಂಟೆ ಆಗಿದೆ ಟೈಮು. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಾವು. ಇವತ್ತಂತೂ ಗುರುವಾರ ನೋಡಿರಿ, ಗುರುವಾರದಲಾಗಿದ್ದು ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ರೀ. ನನ್ನ ಮಗಳು ನೋಡಿ ಈ ರೀತಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿಬಿಟ್ಟು ತುಪ್ಪ ದೀಪ ಹಚ್ಚಿ ಹೋಗಿದ್ದಾಳೆ ಕಾಲೇಜಿಗೆ, ಇಲ್ಲ ಹೊಂಟಿದ್ದಾಳೇನು. ನಾವು ರಾಘವೇಂದ್ರ ಸ್ವಾಮಿನ ಪ್ರತಿ ಗುರುವಾರ ಮಾಡ್ತೀವಿ ರೀ. ನಮಗಂತೂ ತುಂಬಾ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು. ರಾಯರನ್ನ ನಂಬಿದರೆ ಯಾರನ್ನೂ ಕೈ ಬಿಡಲ್ಲ ರಾಯರು. ಅದಂತೂ 100ಕ್ಕೆ 100 ಸತ್ಯ ರೀ. ಯಾವತ್ತೂ ರಾಯರು ನಂಬಿದರೆ ಕೈ ಬಿಡಲ್ಲ. ಅವ್ರ ನಮ್ಮ ಕೈಲಿ ಏನು ಆಗಲ್ಲ ಅಂದ್ಕೊಂಡ್ಬಾರ್ದ್ರಿ, ಆಗುತ್ತೆ, ಎಲ್ಲದೂ ಆಗುತ್ತೆ. ನೋಡಿ ಇಲ್ಲಿ ನಾವು ನಿನ್ನೆ ನೈಟು ಸ್ವಲ್ಪ ರೇಷನ್ ತಗೊಂಬಂದ್ವಿ, ಅದು ಕೂಡ ಜೋಡಿಸ್ಕೊತಾ ಇದ್ದೀನಿ ನಾನು. ಇನ್ನೇನು ಕೂತ್ಕೊಂಡ್ಬಿಟ್ಟು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಇದನ್ನು ಜೋಡಿಸ್ಕೊಳ್ಳೋಣ ಬನ್ನಿ. ನೋಡಿ ಸ್ವಲ್ಪ ಎಲ್ಲ ಸೋಪು, ಊದಂಗೆ ಕಡ್ಡಿ, ಊದುಬತ್ತಿ ಎಲ್ಲ ಎತ್ತಿಟ್ಟಾರ ನನ್ನ ಮಕ್ಕಳು. ಅದು ಮತ್ತು ಅದರಲ್ಲೇ ಬಿಟ್ಟರೆ ಅವು ಎಲ್ಲ ಸೋಪಿನ ಸ್ಮೆಲ್ ಆಗಿಬಿಡ್ತೈತೆ ರೇಷನ್ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಬೇಳೆ ಸ್ವಲ್ಪ ತೆಗೆದಿಟ್ಕೊಂಡಿನೆಲ್ಲ ಡಬ್ಬಿಗೆ ಹಾಕ್ಕೊಂಡಿನಿ. 1 kg ತಂದಿದ್ವಿ. ಪೌಡ್ರುಗಳು ಮತ್ತು ಪುಳಿಯೋಗರೆ ಪೌಡ್ರುಗಳು, ಚಿಕನ್ ಮಸಾಲ, ಇದು ಫ್ರೀ ಬಂದೈತೆ ನೋಡಿರಿ ಖಾರ ಪುಡಿ, ಮತ್ತು ಟೀ ಪುಡಿ, ಕಡಲೆಕಾಳು, ಹುರುಳಿಕಾಳು, ಮಡಿಕೆ ಕಾಳು, ಬಟಾಣಿ, ಮತ್ತು ಹುರ್ಗಡ್ಲಿ, ಶೇಂಗಾ ಇಷ್ಟೆಲ್ಲ ತಂದೇವ್ರಿ. ಮತ್ತು ಈ ಕಡೆ ವಾಷಿಂಗ್ ಮಿಷಿನ್ ಹಾಕೋಕೆ ಲಿಕ್ವಿಡ್ ತಂದೀವಿ, ಕೊಬ್ಬರಿ ಎಣ್ಣೆ ತಂದೀವಿ, ಸಕ್ಕರೆ ತಂದೇವಿ, ಇಷ್ಟು ತಂದೀವ್ರಿ. ಮತ್ತು ಮೈ ಸೊಪ್ಪು, ಬಟ್ಟೆ ಸೊಪ್ಪು ಎಲ್ಲ ತೆಗೆದಿಟ್ಟಾರೆ ನನ್ನ ಮಕ್ಕಳು. ಅದೆಲ್ಲ ಮತ್ತು ಸ್ಮೆಲ್ ಆಗಿಬಿಡ್ತೈತೆ ಅಂತ ಹೇಳ್ಬಿಟ್ಟು ನೋಡಿರಿ ಇಷ್ಟು ತಂದೀವಿ. ಇವಾಗಂತೂ ರೇಷನ್ ಏನಕ್ಕೆ ಕೊಳ್ಳಂಗಿಲ್ಲ ರೀ. ಅವಾಗೆಲ್ಲ ನಾವು 100 ರೂಪಾಯಿ ತಗೊಂಡ್ರೆ ಬ್ಯಾಗ್ ತುಂಬ ಸಂತೆ ಮಾಡ್ಕೊಂಬರ್ತಿದ್ರಂತೆ. ಇವಾಗ 1000 ರೂಪಾಯ್ದು ಮಾಡಿದ್ರೂ ಎಷ್ಟು ಇರ್ತೈತಿ. ಇದಿಷ್ಟಕ್ಕೆ ನೋಡಿ, ಇದಕ್ಕೆ 800 ರೂಪಾಯಿ, 850 ರೂಪಾಯಿ ಆಯಿತು. 1850 ರೂಪಾಯಿ ಸಾರಿ ತಂದೀವ್ರಿ. ಮತ್ತು ಅದನ್ನ ಎತ್ತಿಟ್ಟಾರ ನನ್ನ ಮಕ್ಕಳು. 4 ರುಚಿಗೆ ಇದು ಸನ್ಪ್ಯೂರ್ ಯೂಸ್ ಮಾಡ್ತೀವಿ ನಾವು, ಸನ್ಪ್ಯೂರ್ ಎಣ್ಣೆನ. ಅದೆಲ್ಲ ನನ್ನ ಮಕ್ಕಳು ತೆಗೆದಿಟ್ಟಾರೆ. ಮತ್ತು ಅದರಲ್ಲಿ ಇದ್ರ ಪಾಕೆಟ್ ಹೊಡಿತೇವೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಈಗ ಎತ್ತಿಡ್ತಿದ್ದೆ ನೋಡಿ. ನೈಟೇ ಎಲ್ಲ ತೆಗೆದಿಟ್ರು ಅವರು. ಇದು ನಾಳೆ ನೀನು ಇಟ್ಕೊಳ್ಳಮ್ಮ ಬಾಕ್ಸಿಗೆ ಹಾಕಿ ಅಂತೇಳಿ ಬಿಟ್ಟಿದ್ದಾರೆ. ಇಲ್ಲೊಂದು 4 ಬಾಕ್ಸ್ ತಗೊಂಬಂದಿನಿ ನಾನು. ನಿದ್ದೋದ್ರಾಗೆಲ್ಲ ಕಾಳುಗಳದಾವೆ, ಅವು ಖಾಲಿ ಆದಾಗ ಹಾಕೋಣಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಮಡಿಕೆ ಕಾಳು ತಂದಿವಲ್ಲ, ಮಡಿಕೆ ಕಾಳು ಹಾಕೋಣ ಅಂತ ಹೇಳ್ಬಿಟ್ಟು ಇದು ತಂದೀವಿ ನೋಡಿರಿ ಬಾಕ್ಸ್. ಮತ್ತು ಉದ್ದಿನಬೇಳೆ, ಇದು ಉದ್ದಿನಬೇಳೆದು. ಕಡಲೆಕಾಳನ್ನ ಇದ್ರಾಗ ಹಾಕ್ತೀವಿ ರೀ. ಮತ್ತು ಇದ್ರಾಗ ಬಟಾಣಿ ಹಾಕ್ತೀವಿ ರೀ. ಬಟಾಣಿ ತಂದೀವಲ್ಲ ಅದು ಹಾಕ್ತೀವಿ. ಹೆಸ್ರು ಕಾಳು ಹಾಕೋಕ್ಕೆ ಬಾಕ್ಸ್ ಖಾಲಿದಿಲ್ಲ. ಇವು ನಾವು ಬುಕ್ ಮಾಡಿದಾಗ 12 ಬಂದವೆ. ಆದರೆ 12 ಬಾಕ್ಸ್ನಾಗೂ ದ್ರಾಕ್ಷಿಗಳು ಒಂದು 2ರಾಗ ಹಾಕಿದ್ದೀನಿ. ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಇನ್ನೊಂದು ಮಾಮೂಲಿ ದ್ರಾಕ್ಷಿ, ಅವೆರಡಕ್ಕೂ ಅದು ಆಗಿಬಿಟ್ಟತಿ. ಬನ್ನಿ ಫ್ರೆಂಡ್ಸ್, ಇವನ್ನೆಲ್ಲ ಹಾಕ್ಕೊಂಬಿಟ್ಟು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಉಳಿದಿರೋಂಥ ರೇಷನ್ ಒಂದು ಡಬ್ಬೇಲಿ ಹಾಕಿ ಎತ್ತಿಟ್ಕೊತೀನಿ. ಅದನ್ನು ಮತ್ತೆ ಖಾಲಿ ಆದಾಗ ಹಾಕ್ಕೊತೀನಿ ನಾನು. ನೋಡಿ ಇಲ್ಲಿನ ಕಾಳುಗಳು ಮಿಕ್ಕಿದ್ದಾವೆ. ಮತ್ತು ಇವನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊತೀನಿ. ಅದು ಖಾಲಿ ಆದಮೇಲೆ ಇದು ಹಾಕೊಂಡು ಯೂಸ್ ಮಾಡ್ತೀನಿ ನಾನು. ಇದು ಸೊಪ್ಪು ಕೂಡ ಸೋಸಿದ್ದೆ, ಇದೆಲ್ಲ ತುಂಬಿ ಹಾಕ್ಬೇಕು ಇವಾಗ. ಕರಿಬೇವಿನ ಸೊಪ್ಪು ನೋಡಿ, 3 ಗಳಿಗೆ ಅದಕ್ಕೆ ಕರಿಬೇವಿನ ಸೊಪ್ಪು ಯಾವ ರೀತಿ ಇದೆ, ಬಲ್ತು ಬಿಟ್ಟೈತೆ ಎಲ್ಲ ಅಂಥದ್ದು ಕೊಟ್ಟಿದ್ದಾರೆ. ಟೊಮೊಟೊ ತಂದ್ವಿ ಸ್ವಲ್ಪ, 1-2 kg, 10 ರೂಪಾಯಿ kg ಟೊಮೊಟೊ ಚೆನ್ನಾಗಿದೆ ನೋಡಿ, ದೊಡ್ಡದಿದೆ. ಮತ್ತು ಹಸಿಮೆಣ್ಸಿಕಾಯಿ ಟೊಮೊಟೊ ತಂದ್ವಿ, ಅದೆಲ್ಲ ತೆಗೆದು ಇಟ್ಕೋಬೇಕು ಇವಾಗ. ಇಲ್ಲಿ ಸೊಪ್ಪು ಸಾಂಬಾರು ಮಾಡೋದಕ್ಕೆ ಬೇಳೆ ಸೊಪ್ಪು ಎಲ್ಲ ಕೂಗ್ಸಿಟ್ಕೊಂಡಿನಿ. ಮಸ್ತ್ ಒಗ್ಗರಣೆ ಹಾಕೋದಷ್ಟೇ, ಸ್ವಲ್ಪ ಸೀಟಿ ತಣ್ಣಗಾಗಬೇಕು. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ವಿ ನೋಡಿ. ಇನ್ನಿಷ್ಟು ಹಂಗೆ ಇದೆ, ಎಲ್ಲರದ್ದು ಊಟ ಆಗೈತಿ. ಇನ್ನಷ್ಟು ಮಿಕ್ಕೈತಿ. ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಸ್ತ್ ಒಗ್ಗರಣೆಗೆ ಹಾಕಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೈಸ್ ಮಾಡಬೇಕು. ಇನ್ನೆಷ್ಟು ಪಾತ್ರೆಗಳದಾವೆ ಇವು ತೊಳಿಬೇಕು. ಇವಿಷ್ಟು ನನ್ನ ಮಗಳು ತೊಳೆದೋಗಿದ್ಲು, ಇವನ್ನೆಲ್ಲ ಜೋಡಿಸ್ಬೇಕು. ಟೈಮೆಲ್ಲ 11 ಗಂಟೆ ಆಗಿ ಬಂತು. ಇನ್ನಿಷ್ಟು ಕೆಲಸ ಬಿದ್ದೈತೆ ನೋಡಿರಿ. ಇನ್ನಿಷ್ಟೆಲ್ಲ ಮಾಡ್ಬೇಕು ಇವಾಗ ನಾವು. ಓಕೆ ಫ್ರೆಂಡ್ಸ್, ಇವೆಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಅಂತೂ 4:15 ಆಯ್ತು ನೋಡಿರಿ. ಇವಾಗ ಮಕ್ಕಳೆಲ್ಲ ಸ್ಕೂಲಿಂದ ಬಂದರು. ಹಂಗೆ ಗೋಬಿ ಥರ ಕೇಳಿದ್ದೆ ನಾನು, ಗೋಬಿ ಕೂಡ ತಗೊಂಬಂದಿದ್ದಾರೆ. ಪಪ್ಪ ಕೊಡ್ಸಿ ಕಳ್ಸೈತಿ. ಯಾಕೋ ಸ್ವಲ್ಪ ಬಾಕಿಟ್ಟಂಗೆ ಆಗಿತ್ತಲ್ರಿ, ಅದಕ್ಕೆ ಸ್ವಲ್ಪ ಗೋಬಿನಾರ ತಿನ್ಬೇಕು ಅನಿಸ್ತು, ಅದಕ್ಕೆ ತಗೊಂಬಂದಾರ. ಅಲ್ಲೇ ಹೋಗಿ ತಿನ್ನೋಕ್ಕಿತ್ತು. ಈಗ
ಮಕ್ಕಳ ಜೊತೆ ತಿನ್ನೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ತರ್ಸ್ಕೊಂಡು ಊಟ ತಿಂತಾಯಿದ್ದೀವಿ ನೋಡಿ. 3 ಫುಲ್ ತಂದಿದ್ದೀವಿ ನಾವು. ಅದ್ರಾಗೆ ನಾವು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ನೋಡ್ರಿ 5 ಜನನು. ಸಾಕು, ಇಷ್ಟೇ ರೀ, ಸಿಂಪಲಾಗಿ ತಿನ್ಬೇಕು, ಜಾಸ್ತಿ ತಿನ್ನೋಕ್ಕಾಗಲ್ಲ ಅದನ್ನು. ನಾವು ಹಿಂಗೆ ಇರ್ಬೇಕು ನೋಡ್ರಿ. ಸ್ವಲ್ಪ ಒಂದು ಆಪ್, ನಾನು ಅಲ್ಲೇ ಹೋದ್ರೆ ಅಂಗಡಿ ಹತ್ರ ಹೋದ್ರೂ ಅಷ್ಟೇ ಒಂದು ಆಪ್ ತಿಂತೀನಿ ಅಷ್ಟೇ, ನನಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸುಮ್ಮನೆ ತಿನ್ಬೇಕಂತ ಆಸೆ ಅಷ್ಟೇ ಹೊರತು ಫುಲ್ಲು ಅಂದ್ರೆ ನಾನು ಯಾವತ್ತೂ ತಿಂದಿಲ್ಲ. ತಿನ್ನೋಕ್ಕಾಗಲ್ಲ, ಒಂಥರ ತಲೆ ಚಿಟ್ಟು ಅಂದ್ಬಿಡ್ತದೆ ನನಗೆ ನೋಡ್ರಿ. 5 ಜನಕ್ಕೆ ಇಷ್ಟಿಷ್ಟು ಬಂದೈತಿ. ನನ್ನ ಮಗಳು ಬಂದಿಲ್ಲ ಕಾಲೇಜಿಂದ, ಅವಳಿಗೆ ಎತ್ತಿಟ್ಟಿವಿ. ಇಲ್ಲಿ ನೋಡಿ ಮತ್ತೆ ರಾತ್ರಿ ಊಟಕ್ಕೆ ಅನ್ನ ಕೂಡ ಮಾಡ್ತಾಯಿದ್ದೀವಿ. ಈ ಕಡೆ ಮುದ್ದೆ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ಸೊಪ್ಪು ಸಾರು ಇತ್ತಲ್ಲ, ಅದಕ್ಕೆ ಬಿಡ್ತಿದ್ದೀವಿ. ಮುದ್ದೆ ಮಾಡೋಕ್ಕೆ ಹೆಸರು ಇಟ್ಟಿದ್ದೀವಿ. ನನ್ನ ಮಗನಿಗೆ ನಾವು ಮೊನ್ನೆ ಬರೋ ತುಣಿಗೆ ಉಳಿತಕ್ಕೆ ಮಾಡಲಿಲ್ಲ, ಅದಕ್ಕೆ ಇವತ್ತರ ಮಾಡಿಕೊಡಮ್ಮ ಅದಕ್ಕೆ ಮಾಡಿಬಿಟ್ಟು ಬೇಯಿಸಿಟ್ಟಿನಿ ನೋಡ್ರಿ. ಆ ಕಡೆ ಬೆಲ್ಲದ ಹಾಲು ಕಾಸಿಟ್ಟಿನಿ, ಈ ಕಡೆ ಹುಳಿಕಟ್ಟು ತೆಗೆದಿಟ್ಟಿನಿ. ಸಾಂಬಾರು ಕೂಡ ಇದೆ, ಅದಕ್ಕೋಸ್ಕರ ಅನ್ನ ಮಾಡಿ ಮುದ್ದೆ ಮಾಡಿ ಇದು ಉಳಿತಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಉಳಿತಕ್ಕಿನ ಕಟ್ಟಿನ ಸಾರು ಮಾಡಿದ್ರೆ ಭಾಳ ಚೆನ್ನಾಗಿರ್ತೈತಿ. ಇವಾಗ ಸಾಂಬಾರು ಐತಲ್ಲ, ಇವಾಗ ಇನ್ನೇನು ರೀ ಏನೂ ಮಾಡಲ್ಲ ನಾನು. 1-2 ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ನೋಡಿ. ಮುದ್ದೆ ಅವ್ರಿಗೆ ಉಣ್ಣಲ್ರಿ, ನಮಗೆ ನಮ್ಮ ಯಜಮಾನ್ರಿಗೆ ಮುದ್ದೆ ಮಾಡ್ತಾಯಿದ್ದೀನಿ. ಅವರು ಉಳಿತಕ್ಕೆ ಉಂಡು ಅನ್ನ ಸಾರು ಉಣ್ತಾರೆ ಮಕ್ಕಳೆಲ್ಲ. ಅವನಿಗೆ ಒಂದೇ ಆಟ ಉಳಿತಕ್ಕೆ ಮಾಡು ಅಂತ ಅವತ್ತಿಂದ ಹೇಳ್ತಾಯಿದ್ನ. ಅದಕ್ಕೋಸ್ಕರ ಇವತ್ತು ಬೇಯಿಸಿ ಇಟ್ಟೇವಿ ನೋಡ್ರಿ. ಅದನ್ನ ಮಿಕ್ಸಿಗೆ ಹಾಕಿರೋ ಮುಗೀತ್ರಿ. ಬೆಲ್ದಲ್ಲೆಲ್ಲ ಕಾಸಿಟ್ಟೀನಿ, ಅದರಲ್ಲಿ ಹಾಲು ಬೆಲ್ದಲ್ಲಿ ಹಾಕ್ಯಂದು ಊಟ ಮಾಡ್ತಾರೆ ಅವರು. ತುಂಬ ಚೆನ್ನಾಗಿರ್ತೈತೆ ರೀ. ಉಳಿತಕ್ಕೆ ವರ್ಷಕ್ಕೊಮ್ಮೆ ಮಾಡಲೇಬೇಕು. ಅವತ್ತು ನಮ್ಮ ಮನೆಗೆ ಮಾಡೋಂಗಿದ್ದಿದ್ದಿಲ್ಲ, ಅದಕ್ಕೋಸ್ಕರ ನಾವು ಮಾಡಲಿಲ್ಲ. ಇಲ್ಲೇ ಹೊರಗಡೆ ಹೋಗಿದ್ದೀವಿ ನಾವು ಅವತ್ತು ಉಳಿ ದಿವಸ, ಅದಕ್ಕೆ ಮಾಡಲಿಲ್ಲ ರೀ. ಅದಕ್ಕೆ ನೀವು ಅವತ್ತು ಮಾಡಿಲ್ಲಲ್ಲ, ಇವತ್ತು ಮಾಡಂತ ನೆನ್ಪಿಟ್ಕೊಂಡು ಕೇಳ್ತಿದ್ದ, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ ನೋಡ್ರಿ. ಅವನಿಗೆ ತುಂಬ ಇಷ್ಟ ಉಳಿತಕ್ಕಂದ್ರೆ ನಮ್ಮ ಮದಕರಿಗೆ. ಅದು ಬರೋ ತುಣಿಗೆ ಮಾಡಲೇಬೇಕ್ರಿ ಅದನ್ನು. ಎಲ್ಲರೂ ಮಾಡ್ತಾರೆ ಹಳ್ಳಿ ಕಡೆಗೆ, ಸೀಟ್ಯಾಗ ಒಬ್ಬೊಬ್ರು ಮಾಡಿದ್ರು ಒಬ್ಬೊಬ್ರು ಮಾಡಲ್ಲ. ಈಗ ಮುದ್ದೆ ನೋಡಿ, ಮುದ್ದೆ ಕುದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಕೂಡಿಸಿದೆ ನೋಡಿ, ಮುದ್ದೆ ತೊಟ್ಟರೆ ಮುಗೀತ್ರಿ. ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀವಿ ರೀ ನಮ್ಮ ಮುಂದಿನ ವಿಡಿಯೋದಲ್ಲಿ. ನೋಡಿ, ನಮ್ಮ ಮಗಳು ಈ ರೀತಿ ರುಬ್ಬಿಟ್ಟಿದ್ದಾಳೆ. ಇಲ್ಲಿ ಮುದ್ದೆ ಕೂಡ ರೆಡಿಯಾಗಿದೆ. ಉಳಿತಕ್ಕ ಈ ರೀತಿ ರುಬ್ಕೊಂಡು ಇಟ್ಟಿದ್ದಾಳೆ ನೋಡಿ.